के हर तालुका में कोविड केयर सेंटर की शुरुआत की गई है। शशिकला जोल्ले पिछले एक हफ्ते से जिले का दौरा कर रही जिला इंचार्ज मिनिस्टर श्रीमती शशिकला जोल्ले ने आज जिला पंचायत दफ्तर में प्रेस कॉन्फ्रेंसिंग के दौरान कहा कि पिछले एक हफ्ते से 13 तालुकों का दौरा किया गया है। आज आखिरी बबलेश्वर क्षेत्र का दौरा करके हमारा टास्क कंप्लीट होगा और जिला सरकारी हॉस्पिटल्स और सभी तालुका हॉस्पिटल्स में डॉक्टर्स की कमी होने की बात पता चली है। जल्द ही इस समस्या को हल करने के साथ ही जिला में बेड की मांग भी पूरी की जा रही है, इसलिए सरकार की ओर से 50 ऑक्सीजन कॉन्सेंट्रेटर की खरीदी की गई है। हर ऑक्सीजन कॉन्सेंट्रेटर में 10 लीटर कैपेसिटी होने से एक बार में 2 कोरोना मरीजों को ऑक्सीजन दिया जा सकता है। ये सिस्टम पहले बेंगलुरु में शुरू किया गया है। 2 से 3 दिन में बीजापुर में भी इस व्यवस्था की शुरुआत की जाएगी, बताया जिला इंचार्ज मिनिस्टर शशिकला जोल्ले ने। ಇವತ್ತು ಕೋವಿಡ್-19 ಅಂತಕ್ಕಂಥ ಶಬ್ದ ಕಳೆದ ವರ್ಷದಿಂದನೂ ಕೂಡ ನಾವು ಕೇಳ್ತಾ ಇದ್ದೀವಿ. ಹೋದ ವರ್ಷವೂ ಕೋವಿಡ್-19 ವಿರುದ್ಧ ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ನಮ್ಮೆಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಕೈ ಜೋಡಿಸಿ ಅದರಿಂದ ನಾವು ಹೊರಗೆ ಬರುವಂಥ ಪರಿಸ್ಥಿತಿ ಇದ್ದಾಗ ಮತ್ತೆ ನಾವು ಭಯಂಕರವಾದಂಥ ಎರಡನೇ ಅಲೆಯನ್ನು ಇವತ್ತು ನೋಡ್ತಾ ಇದ್ದೀವಿ. ಎರಡನೇ ಅಲೆಯಲ್ಲಿ ಈ ಕೋವಿಡ್-19 ಇದರ ರೋಗ ಲಕ್ಷಣಗಳು, ಇದರ ತೀವ್ರತೆ ಭಾಳಷ್ಟು ಗಂಭೀರವಾಗಿರೋದ್ರಿಂದ ಇಲ್ಲಿ ನಾವು ಚಿಕ್ಕ ವಯಸ್ಸಿನ ಯುವಕರಲ್ಲೂ ಕೂಡ ಕೋವಿಡ್ ಪಾಸಿಟಿವ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾನು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಅರುಣ್ ಅಣ್ಣವರು, ನಮ್ಮ ನಿಗಮದ ಅಧ್ಯಕ್ಷರಾದಂಥ ವಿಜುಗೌಡ ಅಣ್ಣವರು, ಅದೇ ರೀತಿ ಅಶೋಕ್ ಅಣ್ಣವರು ಮತ್ತು ಆಯಾ ಕ್ಷೇತ್ರದ ಅಲ್ಲಿಯ ಸ್ಥಳೀಯ ಶಾಸಕರು, ಅಲ್ಲಿಯ ವಿಧಾನ ಪರಿಷತ್ ಸದಸ್ಯರು, ಅಲ್ಲಿಯ ಜನಪ್ರತಿನಿಧಿಗಳು, ಹೀಗೆ ಎಲ್ಲರನ್ನೂ ತಗೊಂಡು ನಮ್ಮ ವಿಜಯಪುರ ಜಿಲ್ಲೆಯ ಹಳೆಯ ಮತ್ತು ಹೊಸದಾಗಿ ನಿರ್ಮಾಣವಾಗಂಥ ಎಲ್ಲ ತಾಲೂಕುಗಳಿಗೂ ಕೂಡ ನಾವು ಭೇಟಿಯನ್ನು ಕೊಟ್ಟು ಅಲ್ಲಿಯ ಸ್ಥಿತಿಗತಿಗಳು ಏನಿದ್ದಾವೆ ಅಂಥದ್ರ ಬಗ್ಗೆ ನಾವು ಸ್ವತಃ ನೋಡಬೇಕು ಅಂಥೇಳಿ ಎಲ್ಲ ಕಡೆಯೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಸುಮಾರು 11 ತಾಲೂಕುಗಳು ಇವತ್ತಾಗಿ ಈ ಸಭೆ ಆದ ನಂತರ ಬಬಲೇಶ್ವರ ಒಂದು ಲಾಸ್ಟ್ದಾಗಿ ನಾವು ಇವತ್ತು ಮಾಡಿದರೆ ಸಂಪೂರ್ಣವಾದಂಥ ವಿಜಯಪುರ ಜಿಲ್ಲೆಯ 12 ತಾಲೂಕಿನ 13 ತಾಲೂಕಿನ ಪ್ರವಾಸವನ್ನು ನಾವು ಇವತ್ತು ಮಾಡಿದ್ದೀವಿ. ಕಳೆದ 1 ವಾರದಿಂದ ಈ ಪ್ರವಾಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ, ಅಲ್ಲಿ ಇರ್ತಕ್ಕಂಥ ನಮ್ಮ ಕೋವಿಡ್ ಆಸ್ಪತ್ರೆಯಲ್ಲಿ ಭಾಳಷ್ಟು ಪೇಷಂಟ್ಗಳು ಬರ್ತಾ ಇದ್ದಾವೆ. ಅದರ ಜೊತೆಗೆ ನಮಗೆ ಇನ್ನೂ 31-32 ಪ್ರೈವೇಟ್ ಹಾಸ್ಪಿಟಲ್ಗಳು ಕೈ ಜೋಡಿಸಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲೂ ಕೂಡ ಈ ಪೇಷಂಟ್ಗಳು ಬರ್ತಾ ಇರೋದ್ರಿಂದ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಏನು ಪರಿಸ್ಥಿತಿ ಇದೆ ಅಂದಾಗ ಪ್ರತಿಯೊಂದು ತಾಲೂಕಿನಲ್ಲಿ, ಅಂದರೆ ಹಳೆಯ ತಾಲೂಕುಗಳಲ್ಲಿ, ಅಲ್ಲಿ ಇರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ಅಲ್ಲಿರ್ತಕ್ಕಂಥ ತಾಲೂಕು ಕೇಂದ್ರ ಆರೋಗ್ಯ ಆಸ್ಪತ್ರೆಗಳಲ್ಲಿ ಅಲ್ಲೂ ಕೂಡ 15ರಿಂದ 20 ಬೆಡ್ಗಳನ್ನು ಮಾಡಿ ಕೋವಿಡ್ ಆಸ್ಪತ್ರೆಗಳಾಗಿ ಅಲ್ಲೂ ಕೂಡ ನಿರ್ಮಾಣ ಆಗಿದ್ದಾವೆ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಹೊಸ ತಾಲೂಕನ್ನು ನಿನ್ನೆ ನೋಡಿಬಿಟ್ರೆ ನಿಡಗುಂದಿ ಇರ್ಬೋದು, ಕೊಲ್ಹಾರ ಇರ್ಬೋದು, ಲಾಸ್ಟ್ ಯಾವುದೋ ತಿಕೋಟ ಇರ್ಬೋದು. ಇವತ್ತು ನಾವು ಚಡ್ಚನ್ಗೆ ಹೋದಾಗ ಅಲ್ಲಿ ಕೂಡ ಕೋವಿಡ್ ಕೇರ್ ಸೆಂಟ್ರುಗಳು ಇನ್ನೂ ಮಾಡಿಲ್ಲ ಅಂದಾಗ ಅಲ್ಲಿ ಸ್ವತಃ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ಸ್ ಇರ್ಬೋದು, ಮುರಾರ್ಜಿ ದೇಸಾಯಿ ಹಾಸ್ಟೆಲ್ಸ್ ಇರ್ಬೋದು, ಅಲ್ಲಿಯ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಅಲ್ಲಿ ನೋಡಿ ಅಲ್ಲಿ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡುವಂಥದ್ದನ್ನು ಸೂಚನೆ ಕೊಟ್ಟು ಹಳೆಯ ಮತ್ತು ಹೊಸ ತಾಲೂಕುಗಳಿಗೆ ಕೋವಿಡ್ ಕೇರ್ ಸೆಂಟ್ರನ್ನು ಈಗಾಗಲೇ ಮಾಡುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಸುಮಾರಾಗಿ ಮುಂಚೆ ಯಾವ ರೀತಿ ಆ ಕೇರ್ ಸೆಂಟ್ರಿಗೆ ಜನ ಬರ್ತಿದ್ರು, ಇವತ್ತು ಹಳ್ಳಿಗಳಲ್ಲಿ ಬೇರೆ ಕಡೆಯಿಂದ ಬಂದಂತಹ ಏನು ಜನ ಇದ್ದಾರೆ ಅವರಿಗೆ ನಾವು ಕ್ವಾರಂಟೈನ್ ಮಾಡೋಕ್ಕೆ ಹೇಳಿದ್ದೀವಿ. ಅಲ್ಲಿ ಪಾಸಿಟಿವ್ ಬಂದಂಥವ್ರಿಗೆ ಸಪ್ರೇಟಾಗಿ ರೂಮ್ ಇಲ್ಲ ಅವ್ರ ಮನೆಯಲ್ಲಿ, ಅಥವಾ ಸಪ್ರೇಟಾಗಿ ಒಂದು ಟಾಯ್ಲೆಟ್ ಇಲ್ಲ ಅನ್ನೋಂಥವ್ರಿಗೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬರ್ಬೋದು ಅಂತಕ್ಕಂಥದ್ದನ್ನು ಅಲ್ಲೂ ಕೂಡ ಹೇಳಿದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಭಯಾನಕತೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಇನ್ನೂ ಬೆಡ್ಗಳು ಜಾಸ್ತಿ ಬೇಕು ಅಂಥೇಳಿ ಡಿಮಾಂಡ್ ಬರ್ತಾಯಿದೆ. ಅದಕ್ಕೆ ಮೊನ್ನೆನೇ
ನಮ್ಮ ಸ್ಟೇಟ್ ಡಿಸಾಸ್ಟರ್ ಫಂಡಲ್ಲಿ ನಾವು ಸುಮಾರು 50 ಆಕ್ಸಿಜನ್ ಕಾನ್ಸಂಟ್ರೇಟರನ್ನು ಖರೀದಿ ಇವತ್ತು ಮಾಡಲಾಗಿದೆ. ಆ 50 ಕಾನ್ಸಂಟ್ರೇಟರ್ಗಳು ಅದರಲ್ಲಿ 10 ಲೀಟ್ರ್ ಕ್ಯಾಪಾಸಿಟಿ ಇರುವಂಥದ್ದು. ಒಂದು ಕಾನ್ಸಂಟ್ರೇಟರ್ಗೆ 2 ಪೇಷಂಟ್ಗಳನ್ನು ನಾವು ಆಕ್ಸಿಜನಲ್ಲಿ ಇಡುವಂಥ ಒಂದು ಸಿಸ್ಟಮ್ ಇರುವಂಥದ್ದು. ಇದು ಈಗಾಗಲೇ ಬೆಂಗಳೂರುವರೆಗೂ ಬಂದು ಇನ್ನೊಂದು 2-3 ದಿನಗಳಲ್ಲಿ ವಿಜಯಪುರಕ್ಕೆ ಬಂದಾಗ ಅಂದರೆ ಒಟ್ಟಿನಲ್ಲಿ 2 ವಾರ, ಒಂದು 5-6 ದಿನಗಳಲ್ಲಿ ಇವು ಬಂದು ಫಸ್ಟಲ್ಲಿ 25, ನಂತರ 25 ಈ ರೀತಿ ಬಂದಾಗ ನಾವು ಇನ್ನೂ ಕೂಡ 100 ಪೇಷಂಟ್ಗಳಿಗೆ ನಾವು ಇಲ್ಲಿ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡ್ಬೋದು. ಆದರೆ ಎಲ್ಲನೂ ಕೂಡ ಜಿಲ್ಲಾ ಆಸ್ಪತ್ರೆಗೆ ಅಂಥೇಳಿ ಆಗಲ್ಲ. ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು ನಮ್ಮಲ್ಲಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಇರ್ಬೋದು ಮತ್ತು ವ್ಯಾಕ್ಸಿನ್ಗಳಿರ್ಬೋದು. ಇದು ಕೂಡ ನಾವು ಕಳೆದ 3-4 ದಿನಗಳಿಂದ ನಮ್ಮ ಸಚಿವರ ಹತ್ರ ಮಾತಾಡಿ, ನಮ್ಮ ಸೆಕ್ರೆಟರಿ ಅವರ ಹತ್ರ ಮಾತಾಡಿ ಇವತ್ತು 2 ದಿನಗಳಲ್ಲಿ, ನಾಳೆನೋ ನಾಡಿದ್ರಲ್ಲಿ ಈ ಒಂದು ಇಂಜೆಕ್ಷನ್ ಕೊರತೆ ಕೂಡ ನೀಗಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥ ಸ್ಥಿತಿಯಲ್ಲಿ ನಮ್ಮ ಆರೋಗ್ಯ ಸಚಿವರು ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಅನ್ನುವಂಥದ್ದು. ನಾನು ನಿಮ್ಮ ಮೂಲಕ ಜನರಿಗೂ ಕೂಡ ವಿನಂತಿ ಮಾಡ್ತೇನೆ, ರೆಮಿಡಿಸಿವಿರ್ ಇಲ್ಲದೆ ನಾವು ಬದುಕೋದೇ ಇಲ್ಲ ಅನ್ನುವಂಥದ್ದು ತಪ್ಪು. ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಡಾಕ್ಟ್ರ್ ಹೇಳಿದರೆ ಮಾತ್ರ ಆ ರೆಮಿಡಿಸಿವಿರ್ ಇಂಜೆಕ್ಷನ್ ಉಪಯೋಗ ಆಗ್ತದೆ. ಅದು ಇರಲಿಲ್ಲ ಅಂದರೂ ಕೂಡ ಬೇರೆ ಔಷಧಗಳಿಂದ ನೀವು ಗುಣಮುಖರಾಗ್ತೀರಿ ಅಂತಕ್ಕಂಥದ್ದು ನಾನು ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ, ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಬೇರೆ ಬೇರೆ ತಾಲೂಕುಗಳಲ್ಲಿ ಹೋದಾಗ, ಇವತ್ತು ನಿಡಗುಂದಿಗೆ ನಾನು ನಿನ್ನೆ ಹೋದಾಗ ಅಲ್ಲಿ ಜನ ಬಹಳಷ್ಟು ಭಯಭೀತರಾಗಿದ್ದರು. ಅಲ್ಲೂ ಕೂಡ ಪೇಷಂಟ್ಗಳು ಜಾಸ್ತಿ ಇರೋದ್ರಿಂದ, ಮೇಡಮ್ ನಾವು ವಿಜಯಪುರಕ್ಕೆ ಹೋಗಬೇಕು, ಈ ಕಡೆ ಬಾಗಲಕೋಟೆಗೆ ಹೋಗಬೇಕು, ನಮಗೆ ಕೋವಿಡ್ ಆಸ್ಪತ್ರೆ ಇಲ್ಲ, ನಮಗೆ ಅದರ ಅವಶ್ಯಕತೆ ಇದೆ, 5 ಬೆಡ್ ಮಾಡಿರಿ, ಆದರೆ ನಮ್ಮಲ್ಲಿ ಮಾಡಿರಿ ಅಂತಕ್ಕಂಥ ಒಂದು ಭೀತಿಯನ್ನು ಅವರು ವ್ಯಕ್ತಪಡಿಸಿದಾಗ, ಅಲ್ಲಿ ಇರ್ತಕ್ಕಂಥ KBJNL ಏನು ಆಸ್ಪತ್ರೆ ಇದೆ ಅಲ್ಲಿ ಆಲ್ಮಟ್ಟಿಯಲ್ಲಿ, ಅಲ್ಲೂ ಕೂಡ ನಾವೆಲ್ಲರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಆ ಇಲಾಖೆಯ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಅಲ್ಲಿ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೊಗೊಂಡಿದ್ದೀವಿ. ಅದು ಕೂಡ ನಾವು ಫಾಲೋಅಪ್ಪಲ್ಲಿದ್ದೀವಿ. ಅಲ್ಲೂ ಕೂಡ ಡಾಕ್ಟ್ರ್ ಇದ್ದರು ಅಂತಂದರೆ ಅಲ್ಲಿ ಒಂದು 5-10 ಬೆಡ್ ಮಾಡುವಂಥದ್ದು. ಯಾಕಂದರೆ ಅಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಕಾನ್ಸಂಟ್ರೇಟರ್ ಹಾಕಬೇಕು ಅಂತಂದರೆ ಅಲ್ಲಿ ಟೆಕ್ನಿಷಿಯನ್ ಬೇಕು, ಡಾಕ್ಟರ್ಸ್ ಬೇಕು. ಆ ಆಸ್ಪತ್ರೆಯನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಬೇಕಾಗುವಂಥ ಡಾಕ್ಟರ್ಸು ಮತ್ತು ಟೆಕ್ನಿಷಿಯನ್ಸು ಯಾರು ಸಿಗ್ತಾರೋ, ಯಾಕಂದರೆ ಇವತ್ತು ನಾವು ಜಿಲ್ಲೆಯಲ್ಲೂ ಕೂಡ ಮೊದಲನೇ ಮೀಟಿಂಗ್ ಮಾಡಿದಾಗ ನಾನು DC ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಏನು ಅಂತಂದರೆ ಇಲ್ಲಿ ಡಾಕ್ಟರ್ಸು, ಸ್ಟಾಫ್ ನರ್ಸು ಮತ್ತು D ಗ್ರೂಪ್ ಸರ್ಕಾರದ ಆದೇಶದ ಪ್ರಕಾರ ನಾವು ಅವರಿಗೆ ಇಂಟರ್ವ್ಯೂ ಕರೆದು ಅವರು ಬರೋಕ್ಕೆ ರೆಡಿ ಇದ್ದರೆ ನಾವು ತೊಗೊಳ್ಳೋಣ ಅಂತ ಹೇಳಿದ್ವಿ. ಸುಮಾರು ಡಾಕ್ಟ್ರುಗಳಿಗೆ ನಾವು ಕಾಲ್ ಫಾರ್ಮ್ ಮಾಡಿದಾಗ ಈಗಾಗಲೇ 10 ಡಾಕ್ಟರ್ಸ್ ನಮಗಿಲ್ಲಿ ಅವಶ್ಯಕತೆ ಇತ್ತು. 5 ಜನ ಬಂದಿದ್ದಾರೆ. ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ಈಗಾಗಲೇ ಹಾಕಲಾಗಿದೆ. ಅದೇ ರೀತಿ ಸ್ಟಾಫ್ ನರ್ಸ್ಗಳು ಕೂಡ ಸುಮಾರು ಸ್ಟಾಫ್ ನರ್ಸ್ಗಳು ಬರೋದಕ್ಕೆ 130 ಜನ ಸ್ಟಾಫ್ ನರ್ಸ್ಗಳನ್ನು ಕೂಡ ಈಗ ಕೋವಿಡ್ ಸಂದರ್ಭದಲ್ಲಿ ನಾವು ತೊಗೊಂಡಿದ್ದೀವಿ ಔಟ್ಸೋರ್ಸಲ್ಲಿ. ಅದೇ ರೀತಿ 15 D ಗ್ರೂಪ್ ತೊಗೊಂಡಿದ್ದೀವಿ. ಮತ್ತು ನಾನು ತಾಲೂಕಾ ಮಟ್ಟದಲ್ಲಿ ಹೋದಾಗ ಅಲ್ಲಿಯ ತೊಂದರೆಗಳನ್ನು ನೋಡಿದಾಗ ಇವತ್ತು DC ಅವರಿಗೆ ಸೂಚನೆ ಕೊಟ್ಟು ಅಲ್ಲಿ ತಾಲೂಕು ಆಡಳಿತ ಅಲ್ಲೇ ಏನಾದರೂ ವಾಕಿನ್ ಇಂಟರ್ವ್ಯೂ ಮಾಡಿ ತಗೊಳ್ಳುವಂಥ ಬರೋಕ್ಕೆ ರೆಡಿ ಇದ್ದರೆ ಅಲ್ಲೂ ಕೂಡ ಡಾಕ್ಟರ್ಸ್ ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, D ಗ್ರೂಪ್ ಇರ್ಬೋದು, ಎಲ್ಲಿ ಕೋವಿಡ್ ಆಸ್ಪತ್ರೆ ಪ್ರಾರಂಭ ಇದೆ ಅಲ್ಲಿ ತಗೊಳ್ಳುವಂಥ ಆದೇಶ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ಅದರ ಜೊತೆಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಈಗ ಬರ್ತಕ್ಕಂಥ 3ನೇ ಅಲೆ ಅಂತ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ 2ನೇ ಅಲೆ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ನಿನ್ನೆ ನಮ್ಮ ಎಲ್ಲ ಸಹೋದರರು ಕೂಡಿಕೊಂಡು ನಮ್ಮಲ್ಲಿ ಕೂಡ್ಗಿಯಲ್ಲಿ ಇರ್ತಕ್ಕಂಥ NTPC ಯೂನಿಟ್ ಏನಿದೆ, NTPC ಯೂನಿಟ್ ಏನಿದೆ ಅಲ್ಲಿ ಅವರ ಸಹಾಯವನ್ನು ತಗೊಂಡು ನಾವೇನಾದರೂ 100 ಬೆಡ್ಡು 200 ಬೆಡ್ಡು ದೊಡ್ಡದಾದಂಥ ಒಂದು ಕೋವಿಡ್ ಆಸ್ಪತ್ರೆ ನಿರ್ಮಾಣ ಮಾಡ್ಬೋದಾ
ಜಿಂದಾಲ್ನಲ್ಲಿ ಬಳ್ಳಾರಿಯಲ್ಲಿ ಮಾಡಿದ ರೀತಿಯಲ್ಲಿ ನಾವು ಇವರ ಸಹಾಯವನ್ನು ತಗೊಂಡು ಇಲ್ಲಿ ಮಾಡ್ಬೋದಾ ಅಂಥೇಳಿ ಒಂದು ಯೋಚನೆಯನ್ನು ಮಾಡಿದ್ದೀವಿ. ಬೆಳಿಗ್ಗೆ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಲಿ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ಜಿ ಅವ್ರ ಹತ್ರ ಮತ್ತು ಸದಾನಂದ ಗೌಡಜಿ ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿಯ ವ್ಯವಸ್ಥೆಯನ್ನು ತಿಳ್ಕೊಂಡು ಅಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಅಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು NTPC HR ಜೋಡಿನೂ ಕೂಡ ಚರ್ಚೆ ಮಾಡಿ ಬೆಳಿಗ್ಗೆ ಅವರು ಕೂಡ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡೋದಕ್ಕೆ ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಆದರೆ ಡಾಕ್ಟ್ರು ಮತ್ತು ಸ್ಟಾಫ್ ನರ್ಸ್ ಏನಿದ್ದಾರೆ ನೀವು ಕೊಟ್ಟರೆ ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಅವ್ರು ಹೇಳಿದ್ದಾರೆ. ಈ ರೀತಿಯಾಗಿ ಕಳೆದ ಒಂದು ವಾರದಿಂದ ಎಲ್ಲ ಕಡೆನೂ ಕೂಡ ಪ್ರವಾಸ ಮಾಡಿದಾಗ ಕೆಲವೊಂದು ನಮ್ಮ RDPRನಿಂದನೂ ಕೂಡ ಎಲ್ಲೆಲ್ಲಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅದು ಎಲ್ಲಿ ನಿಂತು ಹೋಗಿರುವಂಥದ್ದು RO ಪ್ಲ್ಯಾಂಟ್ಗಳಿರ್ಬೋದು, ಈಗಾಗಲೇ CEO ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಅದನ್ನು ರಿಪೇರಿ ಮಾಡಿಸುವಂಥ ಒಂದು ವ್ಯವಸ್ಥೆ ಕೂಡ ಅದನ್ನು ಮಾಡುವಂಥದ್ದನ್ನು ಮಾಡಿದ್ದೀವಿ. ಎರಡನೇದ್ದು, ಗ್ರಾಮೀಣ ಭಾಗದಲ್ಲಿ ಕೆಲಸಕ್ಕೆ ಹೋದಂಥವ್ರು ವಾಪಸ್ ಬಂದಿರುವಂಥದ್ದನ್ನು ಅಲ್ಲಿರ್ತಕ್ಕಂಥ PDO ಮತ್ತು ಅಲ್ಲಿರ್ತಕ್ಕಂಥ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಪೊಲೀಸ್ ಇಲಾಖೆಯ ಬೀಟ್ ಇರ್ಬೋದು, ಅಲ್ಲಿಯ ಜನಪ್ರತಿನಿಧಿಗಳು ಅದನ್ನು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಹ್ಯಾಂಡಲ್ ಮಾಡಬೇಕು. ಮಹಾರಾಷ್ಟ್ರ ಗಡಿ ಇರೋದರಿಂದ, ಹೊರಗಿಂದ ವಲಸೆ ಬಂದಿರೋದ್ರಿಂದ ಎಲ್ಲೂ ಕೂಡ ತೊಂದರೆ ಗ್ರಾಮೀಣ ಭಾಗದಲ್ಲಿ ಆಗಬಾರ್ದು ಅಂಥೇಳಿ ಎಲ್ಲರೂ ಸೇರಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಏನು ನಮ್ಮ ಜಿಲ್ಲೆಯಲ್ಲಿ 212 PDOಗಳಿದ್ದಾರೆ, ಅವರಿಗೆ ನಾವು VC ಮುಖಾಂತರ ನಾವು ಅವರಿಗೆ ಒಂದು ಸಭೆಯನ್ನು ಮಾಡಿ ಅವ್ರಿಗೂ ಕೂಡ ಮೋಟಿವೇಟ್ ಮಾಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ಒಳ್ಳೆಯದಾಗಿ ಮಾಡಬೇಕು ಅನ್ನುವಂಥದ್ದು ಮಾಡಬೇಕು ಅಂಥೇಳಿ ಈಗಾಗಲೇ ನಿರ್ಣಯವನ್ನು ತಗೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ಇಲ್ಲಿ ತಾಲೂಕಾ ಸಭೆ, ವಿಜಯಪುರ ತಾಲೂಕಾ ಸಭೆ ಆದ ಇಲ್ಲಿ ಎಲ್ಲನೂ ಕೂಡ ಕೋವಿಡ್ ಕೇರ್ ಸೆಂಟ್ರ್, ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಅನ್ನೋರು ಕೂಡ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು. ಅದರ ಜೊತೆಗೆ 2 ಹಾಸ್ಟೆಲ್ಗಳು ಕೂಡ ಕೋವಿಡ್ ಕೇರ್ ಸೆಂಟರ್ ಆಗಿ ನಾವು ಮಾಡಿದ್ದೀವಿ. ಆದರೆ ಇವತ್ತು ನಾವು ಆಯುಷ್ ಆಸ್ಪತ್ರೆಯ ಅಧಿಕಾರಿಗಳನ್ನು ಕೂಡ ಕರೆದು ಕೇಳಿದಾಗ ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆ ಸಂಪೂರ್ಣವಾಗಿ ಏನಾದರೂ ಕೋವಿಡ್ ಆಸ್ಪತ್ರೆ ಮಾಡಿದರೆ ಆಯುಷ್ ಆಸ್ಪತ್ರೆಯಲ್ಲಿ ನಾವೇನಾದರೂ ನಾನ್ ಕೋವಿಡ್ ಆಸ್ಪತ್ರೆ ಮಾಡ್ಬೋದಾ ಅಂತಕ್ಕಂಥ ಒಂದು ಚಿಂತನೆ ಕೂಡ ಇವತ್ತು ಮಾಡಿದ್ದೀವಿ. ಇವತ್ತು ಅದರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತಗೊಂಡು ಅವರು ಸ್ಟಾಫ್ ನರ್ಸ್ ಕೊಡ್ಬೋದು, ಬೆಡ್ ಕೊಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು. ಆದರೆ ಅಲ್ಲಿ ಕೂಡ ನಮ್ಮ ಡಾಕ್ಟ್ರನ್ನ ಹಾಕಿದಾಗ ಅಲ್ಲಿ ನಾನ್ ಕೋವಿಡ್ ಆಸ್ಪತ್ರೆ ಮಾಡ್ಬೋದು ಅಂತ ಒಂದು ಚಿಂತನೆಯನ್ನು ಇವತ್ತು ಮಾಡಿದ್ದೀವಿ. ಇದರ ಜೊತೆಗೆ ನಾನು ನಮ್ಮ ಇಲಾಖೆಯಿಂದ ಇವತ್ತು 2ನೇ ಅಲೆ ಆದ ನಂತರ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ನಮಗೆ ಫೋನ್ಗಳು ಬರ್ತಾ ಇದ್ದಾವೆ. ಯಾಕಂದರೆ ಕೋವಿಡ್ ಪಾಸಿಟಿವ್ ಆಗಿ ತಂದೆ ತಾಯಿ ಇಬ್ಬರು ಕೂಡ ತೀರಿ ಹೋಗಿ ಆ ಮಕ್ಕಳು ಅನಾಥರಾಗಿದ್ದಾರೆ. ಅದರ ಜೊತೆಗೆ ಸಿಂಗಲ್ ಪೇರೆಂಟ್ ಇದ್ದರೆ ಅವರು ಕೂಡ ಕೋವಿಡ್ನಲ್ಲಿ ತೀರಿ ಹೋಗಿ ಆ ಮಕ್ಕಳು ಕೂಡ ಅನಾಥರಾಗಿದ್ದಾರೆ. ಅದಕ್ಕೆ ನಾವು ರಾಜ್ಯದಿಂದ ಒಬ್ಬ ನೋಡಲ್ ಅಧಿಕಾರಿಯನ್ನು ಅವರಿಗೆ ನೇಮಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಇಲಾಖೆ, ಹೆಲ್ತ್ ಇಲಾಖೆ ಮತ್ತು RDPR ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಈ ರೀತಿ ಏನಾದರೂ ಗಮನಕ್ಕೆ ಬಂದರೆ ಅಂಥದನ್ನು ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ಟರೆ ಅಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ ಮಕ್ಕಳಿಗೋಸ್ಕರ ಇನ್ನೂ ಎಲ್ಲೆಲ್ಲಿ ಮಾಡಬೇಕು ಅನ್ನುವಂಥದ್ದು ನಿರ್ಣಯ ಆಗಿಲ್ಲ. ಆದರೆ ರಾಜ್ಯಾದ್ಯಂತ ಸಣ್ಣ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಾವು ಕೋವಿಡ್ ಕೇರ್ ಸೆಂಟ್ರನ್ನು ಮಾಡಿ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಈ ರೀತಿಯಿಂದ ಅವರೇನಾದರೂ ಪ್ರೈಮರಿ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ಪಾಸಿಟಿವ್ ಕೇಸ್ ಇರ್ಬೋದು, ಅದು ನಮ್ಮ ಇಲಾಖೆಯಿಂದ ನಾವು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಆ ರೀತಿ ಏನಾದರೂ ಮಕ್ಕಳಿದ್ದರೆ ಅವರಿಗೆ ಸಾರ್ವಜನಿಕರು ಉಚಿತವಾಗಿ ನಮಗೆ ಒಂದು ಟೋಲ್ ಫ್ರೀ ನಂಬರನ್ನು ಮಾಡಿದ್ದೀವಿ. ಅವರು ಆ ನಂಬರ್ಗೆ ಮಾಹಿತಿ ಕೊಟ್ಟರೆ ನಮ್ಮ ಅಧಿಕಾರಿಗಳು ಅವರನ್ನು ಭೇಟಿಯಾಗುವಂಥದ್ದನ್ನು ಮಾಡ್ತಾರೆ. ಒಂದು ನಂಬರು 1098 ಈ ಸಂಖ್ಯೆಗೆ ಡೈರೆಕ್ಟ್ ಫೋನ್ ಮಾಡಿದರೆ ಅಲ್ಲಿ ಇದರ ಮಾಹಿತಿ ಕೊಟ್ಟರೆ ನಮ್ಮ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸುವಂಥ ಕಾರ್ಯ ಮಾಡ್ತಾರೆ. ಹಾಗೆ ಇನ್ನೊಂದು ನಂಬರ್ ಇದೆ 14499 ಈ 2 ನಂಬರ್ಗಳಿಗೂ ಕೂಡ ನಮ್ಮ ಸಾರ್ವಜನಿಕರು ಮಾಹಿತಿಯನ್ನು ಕೊಟ್ಟಾಗ ಅಲ್ಲೂ ಕೂಡ ನಾವು ಅದರ ಸ್ಪಂದಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಇಡೀ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ
ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು, ಅದರ ಜೊತೆಗೆ ಬೆಡ್ಗಳ ಬಗ್ಗೆ ಹಾಹಾಕಾರ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಾಲೂಕುವಾರು ಸಭೆಗಳನ್ನು ಮಾಡಿ ಇವತ್ತು ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾವು ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು, ಆಕ್ಸಿಜನ್ ಯಾವ ರೀತಿ ಮತ್ತು ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ವಿಜಯಪುರಕ್ಕೆ, ಮುದ್ದೇಬಿಹಾಳಿಗೆ ಮತ್ತು ಬಸವನ ಬಾಗೇವಾಡಿ ಏನು ಆಕ್ಸಿಜನ್ ನಮ್ಮ ಪ್ಲ್ಯಾಂಟ್ಗಳು ಕೂಡ ಮಂಜೂರಾಗಿದ್ದಾವೆ. ಭಾಳ ಹೊಸ ತಂತ್ರಜ್ಞಾನದಿಂದ ಅದು ಮಂಜೂರಾಗಿರೋದನ್ನು ನೋಡಿದರೆ ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ. ಅಂದರೆ ಗಾಳಿಯಿಂದ ನೈಟ್ರೋಜನ್ ಆಕ್ಸಿಜನ್ ಬೇರ್ಪಡಿಸಿ ಆಕ್ಸಿಜನ್ ಮಾತ್ರ ತಗೊಂಡು ಅದನ್ನು ಡೈರೆಕ್ಟ್ ಸಿಲಿಂಡ್ರಿಗೆ ತುಂಬುವಂಥದ್ದು ಕೂಡ ಆ 3 ಪ್ಲ್ಯಾಂಟ್ಗಳು ಕೂಡ ಇವತ್ತು ಪ್ರಾರಂಭ ಆಗ್ತಾ ಇದ್ದಾವೆ. ಸುಮಾರು 1 ತಿಂಗಳ ಒಳಗಡೆ ಆ ಪ್ಲ್ಯಾಂಟ್ಸ್ ಕಂಪ್ಲೀಟ್ ಆದರೆ ನಮಗೆ ಇನ್ನೂ ಕೂಡ ಆಕ್ಸಿಜನ್ ಕೊರತೆ ಕಡಿಮೆ ಆಗ್ತದೆ. ಆವಾಗ ಇನ್ನೂ ಒಳ್ಳೆ ರೀತಿಯಿಂದ ನಾವು ಸರ್ವಿಸ್ ಕೊಡ್ಬೋದು. ಅದಕ್ಕೆ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಜನತೆಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ತಾವುಗಳು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು. ತಾವು ಕೂಡ ಮಾಸ್ಕ್ ಹಾಕ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಸ್ವಚ್ಛತೆ ಕಡೆ ಗಮನ ಕೊಡುವಂಥದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇದಾದ ನಂತರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನು ನಮ್ಮ ವಿಜಯಪುರಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಅದನ್ನು ಕೂಡ ಫಸ್ಟ್ ಫೇಸನ್ನು ಕಂಪ್ಲೀಟ್ ಮಾಡಿ ಅಲ್ಲೂ ಕೂಡ ನಾವು ಒಂದು ಹಾಸ್ಪಿಟಲ್ ವ್ಯವಸ್ಥೆ ಈ ಕೋವಿಡ್ ಸಂದರ್ಭದಲ್ಲಿ ಮಾಡಬೇಕು ಅಂತ ಇವತ್ತು ನಮ್ಮ ಇಂಜಿನಿಯರ್ ಅವ್ರನ್ನ, ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರನ್ನ ಕರೆದು ಅದರ ಬಗ್ಗೆ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಗೊಂಡು ಮುಂದೆ ನಮ್ಮ ಸಚಿವರಾದಂಥ ಸುಧಾಕರ್ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅದನ್ನು ಕೂಡ ಯಾವ ರೀತಿ ಬಗೆಹರಿಸ್ಬೋದು ಅನ್ನುವಂಥ ಒಂದು ಯೋಚನೆ ಕೂಡ ಇವತ್ತು ಮಾಡಿದ್ದೀವಿ. ಅದಕ್ಕೆ ವಿಜಯಪುರ ಜನತೆ ಯಾವತ್ತೂ ಕೂಡ ಭಯಪಡಬೇಡ್ರಿ. ನಾವು ಸರ್ಕಾರ, ನಮ್ಮ ಜಿಲ್ಲಾ ಆಡಳಿತ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲರೂ ಕೂಡ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಾವು ನಿಮ್ಮ ದುಃಖದಲ್ಲಿ ಸುಖದಲ್ಲಿ ನಾವು ನಿಮ್ಮ ಜೊತೆಲಿ ಭಾಗಿಗಳಾಗ್ತೀವಿ. ಅದಕ್ಕೆ ಈ ಕೋವಿಡ್ನಿಂದ ಹೊರಗೆ ಬರಬೇಕಾದ್ರೆ ಇವತ್ತು ಇನ್ನೊಂದು ನಾನು ಉಲ್ಲೇಖ ಮಾಡಲೇಬೇಕು. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಊಟದ ವ್ಯವಸ್ಥೆ ಬಗ್ಗೆ, ಯಾಕಂದರೆ ಮುಂಚೆ ನಾವೆಲ್ಲ ಊಟ ಕೊಡ್ತಾಯಿದ್ವಿ, ಆದರೆ ಇವತ್ತು ಜೈನ ಸಮುದಾಯದ ಎಲ್ಲ ವ್ಯಾಪಾರಸ್ಥರು ಕೂಡಿ, ಅವ್ರ ಹೆಸರು ಏನಂತ ನೀವು ಹೇಳ್ಬೋದು, ಎಲ್ಲರೂ ಕೂಡಿ ನಮಗೆ ನಿನ್ನೆ ಫೋನ್ ಮುಖಾಂತರ ನಮ್ಮಿಬ್ಬರಿಗೂ ಕೂಡ ಅವರು ಸಂಪರ್ಕ ಮಾಡಿದ್ರು. ನಾವು ಪ್ರತಿದಿನ 1,000 ಜನರ ಊಟದ ವ್ಯವಸ್ಥೆಯನ್ನು ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿದರು. ಅವರಿಗೆ ನಾವೆಲ್ಲ ಜನಪ್ರತಿನಿಧಿಗಳು ನಮ್ಮ ಜಿಲ್ಲಾಡಳಿತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅವರು ಊಟ ರೆಡಿ ಮಾಡಿ ಹಾಸ್ಪಿಟಲ್ವರೆಗೆ ಸಪ್ಲೈ ಮಾಡ್ತಾರೆ, ನಂತರ ಹಾಸ್ಪಿಟಲ್ದವರು ಒಳಗಡೆ ಪೇಷಂಟಿಗೆ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ನಾಳೆ ನಾಡಿದ್ದರಿಂದ ಅವರು ಪ್ರಾರಂಭ ಮಾಡ್ತಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ರಿ. ಯಾಕೆ ಅಷ್ಟು ಇಲ್ಲ ಮೇಡಮ್, ಹಂಗಿಲ್ಲ, ನಾನು ಹೇಳ್ತೀನಿ. ಇಲ್ಲ, ಒಂದೇ ನಿಮಿಷ, ನಾವು ಟ್ರೈ ಮಾಡಿದ್ದೀವಿ ಮೇಡಮ್. ಕೇಸ್ ಸಿಕ್ಕಿಲ್ವ ನಿಮಗೆ ಕ್ಲೋಸ್ ಮಾಡಲಿಕ್ಕೆ? ಆಯಿತು, ಇರಿ, ನೀವು ಹೇಳಿ ಏನಾದರೂ ಅದು ಕಂಪ್ಲೇಂಟ್ ಬಂದಿಲ್ಲ ಅವರಿಂದ ಕಂಪ್ಲೇಂಟ್ ತೊಗೊಳ್ಳಿ. ನಾವು ಹಾಕಿದ್ದೀವಿ, ರಿಸೀಟ್ ಹಾಕಿದ್ದೆ. ಯಾವ ಡೇಟ್ಗೆ ಅದು ಚಾರ್ಜ್ ಮಾಡಿದ್ರೆ ಅದು ಕ್ಲೋಸ್ ಮಾಡಿ ಬರೀ ಅಷ್ಟೇ. ಅಲ್ಲ, ಈಗ ಈ ಕೋವಿಡ್ ಒಂದು ನಿಮಿಷ, ಕೋವಿಡ್ ಸಂದರ್ಭದಲ್ಲಿ ಒಂದು ಕಡೆ ನಾವು ಹೇಳ್ತೀವಿ ಅಧಿಕಾರಿಗಳು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಮನುಷ್ಯರೇ ಇದ್ದಾರೆ. 1.5 ವರ್ಷದಿಂದ ಈ ಕೋವಿಡ್ನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋದ್ರ ಜೊತೆಗೆ ಕೆಲವೊಂದು ತಪ್ಪುಗಳು ಕೂಡ ಆಗಿದ್ದಾವೆ. ಅದು ನನ್ನ ಗಮನಕ್ಕೂ ಬಂದದ್ದು. ಯಾಕಂದರೆ ರಾತ್ರಿ ಆಗಲಿ ನಾನು ಫೋನ್ ಅಟೆಂಡ್ ಮಾಡ್ತೀನಿ. ವಿಜಯಪುರ ಜಿಲ್ಲೆದು ಏನಿದೆ
ನನ್ನ ಕಡೆನೂ ಎಲ್ಲನೂ ಕೂಡ ಇವತ್ತು ಕೆಲವೊಂದು ವಿಷಯಗಳು ಇದ್ದಾವೆ. ಅದಕ್ಕೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿದ್ದೀರಿ, CEO ಅವರಿದ್ದೀರಿ, DHO ಇದ್ದೀರಿ. ಇನ್ನು ಮುಂದೆ ಯಾವುದೇ ಕಂಪ್ಲೇಂಟ್ ಬರಬಾರ್ದು. ಇವತ್ತು ನಾವು ಅದನ್ನು ನೋಡ್ತೀವಿ. ಸಬ್ಮಿಷನ್ ಮೇಡಮ್, ಹಾಂ, ಈಗ ಈ ಸರ್ಕಾರ ಆದೇಶ ಬರಲಿಕ್ಕೆ ಕಾರಣ ಕೂಡ ನಮ್ಮದು ಜಿಲ್ಲೆಗಳೇ. ಕಂಪ್ಲೇಂಟ್ ಕೊಡೋ ನಂತರ ನಾವು ಸರ್ಕಾರ ಗಮನಕ್ಕೆ ತಂದು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಸರ್, ರೆಸ್ಟ್ರಿಕ್ಟ್ ಮಾಡಲೇಬೇಕಾಗತ್ತೆ ಅಂದಾಗ ಇಲ್ಲ ವೇರಿಯೇಷನ್ ಬರ್ತದೆ, ಎಲ್ಲ ಜಿಲ್ಲೆಗಳಿಗೆ ನಾವೇ ಆದೇಶ ಕೊಡ್ತೀವಿ ಅಂತ ಆದೇಶ ಬಂತು ಮೇಡಮ್. ಫಸ್ಟ್ 1500 ಅಂತ ಬಂದ ನಂತರ ಮತ್ತೆ ಇವರು KPMEನಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ಮತ್ತೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿ ನಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಎಕ್ವಿಪ್ಮೆಂಟ್ ಕಾಸ್ಟ್ ಇದೆಲ್ಲ ಸೇರಿ BPL ಇದ್ದರೆ ಒಂದು ರೇಟು, APL ಇದ್ದರೆ ಒಂದು ರೇಟ್ ಅಂತ ಮಾಡಿ ಇವಾಗ 2500 1500 ಮಾಡಿದ್ದಾರೆ ಮೇಡಮ್. ಇವ್ರು ಹೇಳಿರೋ ಕಂಪ್ಲೇಂಟ್ ಏನಿದೆ ಅದು ರೈಟಿಂಗಲ್ಲಿ ನಮಗೆ ಸಿಕ್ಕಿರೋದು ಪ್ರೀವಿಯಸ್ ಕಂಪ್ಲೇಂಟ್ ಮೇಡಮ್. ಅಂದರೆ ಯಾವಾಗ ರೆಸ್ಟ್ರಿಕ್ಷನ್ ಇಲ್ಲ ಆ ರೇಟು ಅದು. ಇವಾಗ ಏನಾದರೂ ನಮಗೆ ಒಂದು ಪೀಸ್ ಸಿಕ್ಕರು ಅದು ಇವತ್ತು ನಾನು ಬಂದ್ ಮಾಡಿಸ್ತೀನಿ ಮೇಡಮ್, ನೆಕ್ಸ್ಟ್ ಮಿನಿಟಿಗೆ ಬಂದ್ ಮಾಡ್ತೀನಿ. ಅದನ್ನು ಬಿಲ್ ಕೊಡದೇ ಇದ್ದರೆ ಇಲ್ಲ ಯಾರಾದರೂ ಹಂಗೆಲ್ಲ ಬಿಲ್ ಕೊಡದೇ ಇದ್ದರೆ ಅದು ತೊಗೊಂಡಿರೋ ಪೇಷಂಟನ್ನು ನಮಗೆ ಕನೆಕ್ಟ್ ಮಾಡಿರಿ, ಇವತ್ತೇ ಈಗಲೇ ಕನೆಕ್ಟ್ ಮಾಡಿ ನಾವು ಹೋಗ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಇವತ್ತು ಇದು ಒಂದೇ ಅಂತ ಅಲ್ಲ, ಇದು ಒಂದೇ ಅಂತಲೂ ಕೂಡ ಅನ್ಕೋಬೇಡ್ರಿ. ರೆಮ್ಡಿಸಿವಿರ್ ಇರ್ಬೋದು, ಏನೇ ಇರ್ಬೋದು, ಈಗೆಲ್ಲ ನಮ್ಮದೇನು ಆಗಿದೆ ಪರಿಸ್ಥಿತಿ, ಅದರ ಬಗ್ಗೆ ತಾವೆಲ್ಲರೂ ಒಂದೇ ನಿಮಿಷ, ಅದರ ಬಗ್ಗೆ ತಾವೆಲ್ಲರೂ ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಏನಾದರೂ ಈ ರೀತಿ ಆದರೆ ಕೆಟ್ಟ ಹೆಸರು ಬರೋದು ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಕಡೆನೂ ಕೂಡ. ಎಲ್ಲ ಆಫೀಸರ್ಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ಕಂಪ್ಲೇಂಟ್ಸು ಬರ್ತಾಯಿದೆ, ಕೆಲವೊಂದು ಕಡೆ ಓಪನ್ ಆಗಿ ಮೊನ್ನೆ ಕೂಡ SP ಅವರು ಇದನ್ನು ಮಾಡಿ ಜಿಲ್ಲಾ ಆಸ್ಪತ್ರೆದು ಕೂಡ ಬೆಳಕಿಗೆ ತಂದಿದ್ದಾರೆ. ಆದರೆ ಅಲ್ಲಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಿರಿ. ಯಾಕಂದರೆ ಆ D ಗ್ರೂಪ್ ಆ ಥರ ಮಾಡ್ತಾಯಿದೆ ಅಂತಂದಾಗ ಅದನ್ನು ಬೆಳಕಿಗೆ ಬಂದಾಗ ನಾವು ಸುಮ್ಮ ಕೂಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಹೊಣೆಗಾರರಾಗ್ತೀವಿ. ಅದರಲ್ಲಿ ನಿಮಗೂ ಕೂಡ ಒತ್ತಡ ಇದೆ, ನಾನು ಒಪ್ಕೋತೀನಿ. ಆದರೆ ಈ ರೀತಿ ಯಾವುದೇ ರೀತಿ ಯಾವ ಥರನೂ ಕೂಡ ಗೊಂದಲ ಆಗಬಾರ್ದು. ಅದನ್ನು ನಾವೆಲ್ಲರೂ ಕೂಡಿ ಅದನ್ನು ತಡೆಗಟ್ಟುವಂಥದ್ದು ಆಗಬೇಕು. ಅದಕ್ಕೆ ಇನ್ನು ಮುಂದಾದರೂ ಈಗೇನೋ ಆಯಿತು, ನಾವೆಲ್ಲರೂ ಒತ್ತಡದಲ್ಲಿದ್ವಿ, ನೀವು ಒತ್ತಡದಲ್ಲಿದ್ದಿರಿ, ಎರಡನೇ ಅಲೆ ಇಷ್ಟು ಫಾಸ್ಟಾಗಿ ಇಷ್ಟು ಸೀರಿಯಸ್ ಆಗಿ ಬಂದಮೇಲೆ ಏನು ಮಾಡಬೇಕು ಗೊತ್ತಾಗಲ್ಲ. ಆದರೆ ಈ ರೀತಿ ಆಗೋದನ್ನು ಕಂಟ್ರೋಲ್ ಮಾಡೋದು ಕೂಡ ನಮ್ಮ ನೋಡಲ್ ಅಧಿಕಾರಿಗಳ ಜವಾಬ್ದಾರಿ ಐತೆ. ಅವರು ಅದನ್ನು ನೋಡಿಕೊಂಡು ವ್ಯವಸ್ಥಿತವಾಗಿ ಮಾಡಬೇಕು ಅಂಥೇಳಿ ನಿಮಗೆ ಇವತ್ತು ನಾನು ಹೇಳೋದ್ರ ಜೊತೆಗೆ ಇನ್ನು ಉಳಿದಂಥ ಎಲ್ಲರೂ ಕೂಡ ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ತೊಗೊಂಡಿದ್ದೀರಿ ಅದನ್ನೆಲ್ಲನೂ ಕೂಡ ವ್ಯವಸ್ಥಿತವಾಗಿ ಮಾಡಬೇಕು. ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದೆ. ನೀವು ರಾತ್ರಿ ಹಗಲಿ ಮಾಡ್ತೀರಿ, ರಾತ್ರಿ ಕೂಡ ನೀವು ಅಟೆಂಡ್ ಆಗ್ತೀರಿ. ಈಗ DC ಅವ್ರು ಇರ್ಬೋದು, ADC ಅವ್ರು ಇರ್ಬೋದು, ಎಲ್ಲ ಆಫೀಸರ್ಸು ರಾತ್ರಿನೂ ಕೂಡ ಅಟೆಂಡ್ ಆಗ್ತಾರೆ. ಅದ್ರ ಬಗ್ಗೆ ನನಗೂ ಅಭಿಮಾನ ಇದೆ. ಆದರೆ ಈ ರೀತಿ ತಪ್ಪಾಗಬಾರ್ದು, ಯಾವುದೇ ರೀತಿ ಪೇಷಂಟ್ಗೆ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಇದರಲ್ಲಿ ಅವ್ಯವಹಾರ ಆಗಬಾರ್ದು. ಇಷ್ಟು ಮಾತ್ರ ನಾವೆಲ್ಲರೂ ಸೇರ್ಕೊಂಡು ನೋಡ್ಕೊಳ್ಳುವಂಥ ಕರ್ತವ್ಯ ನಮ್ಮದು. ಅದಕ್ಕೆ ನಾನು ದಿನ ಬಂದು ಇಲ್ಲಿ ಹೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ನಾನು ಎಷ್ಟು ನನಗೆ ಆಗುತ್ತೋ ಒಬ್ಬ ಉಸ್ತುವಾರಿ ಸಚಿವೆಯಾಗಿ ನಾನು ನಿಮ್ಮ ಜೊತೆಗೆ ಅದೀನಿ. ನಿಮಗೆ ಏನೇ ಕಷ್ಟ ಸುಖ ಇದ್ದರೂ ನಾನು ಇರ್ತೀನಿ. ನಿಮ್ಮದು ಏನೇ ಇದ್ದರೂ ಕೂಡ ನಾನು ತೊಂದರೆ ಇದ್ದರೆ ನನಗೆ ಹೇಳ್ರಿ. ಆದರೆ ಅಧಿಕಾರಿಗಳು ಮಾತ್ರ ಈ ರೀತಿ ಆಗೋದಕ್ಕೆ ಬಿಡಬೇಡ್ರಿ ಅನ್ನುವಂಥದ್ದು ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ ನಾನು ಹೇಳ್ತೀನಿ ಮೇಡಮ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳ್ತಾರೆ ಕೇಳಿಸ್ಕೋರು ಒಂಚೂರು. ಮೇಡಮ್, ಇದು ಕೋವಿಡ್ ವೇವ್ 1 ಟೈಮಲ್ಲಿ ನಾವು ಫೋನ್ ಪ್ರೋಗ್ರಾಮ್ ಮಾಡಿ ಎಲ್ಲರೂ ತಿಳಿಸಿದ್ದೀವಿ. ಆ ಪ್ರೋಗ್ರಾಮ್ ಚೇಂಜ್ ಆಗಿಲ್ಲ ಅಂತ ಕೂಡ ತಿಳಿಸಿದ್ದೀವಿ. ಪ್ರಾಬ್ಲಮ್ ಏನಾಗ್ತಾ ಇದೆ, ಪ್ರತಿಯೊಂದು ಪ್ರೈವೇಟ್ ಆಸ್ಪತ್ರೆ ಕೋವಿಡ್ ಕೇರ್ ಇದು ಸ್ಟಾರ್ಟ್ ಮಾಡಿದ್ರೆ ಟ್ರೀಟ್ಮೆಂಟು ಎಲ್ಲರನ್ನೂ ನಾವು ತಿರುಗಾಡಿ ಹಾಸ್ಪಿಟ್ಲ್ಗೆ ತಿರುಗಾಡಿ ABRKನಲ್ಲಿ MPanel ಮಾಡಲಿಕ್ಕೆ ಗುಣಾರಿ ಡಾಕ್ಟರು ಪ್ರತಿಯೊಂದು ಆಸ್ಪತ್ರೆಗೆ ತಿರುಗಾಡಿ ದಾಖಲೆಗಳಿಗೆ ಕೇಳಿ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಸುಮಾರು 20ರಿಂದ 25 ಹಾಸ್ಪಿಟಲ್ಗಳು ಮಾತ್ರ ಮಾಡಿದ್ದಾರೆ ಮೇಡಮ್. ಈಗ ರೆಫರಲ್ ಕೊಡಬೇಕಾದ್ರೆ ಮೇಡಮ್, ಇವರು ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅಂತ ಹೇಳಿ ಸಿವಿಯರ್ ಕೇಸಸ್ ಸರ್ಟನ್ ಕ್ರೈಟೀರಿಯಾದಲ್ಲಿ ಮಾತ್ರ ಮಾಡಬೇಕು. ಸೊ ಅದನ್ನು ಮಾಡಿದಾಗ ಅವರಲ್ಲಿ ಹೋಗಿ ನಮ್ಮ ರೆಫರಲ್ ಬರ್ಸ್ಕೊಂಡು ಅವ್ರು ಚಾರ್ಜ್ ಮಾಡಬಾರ್ದು ಮೇಡಮ್. ಈಗ ರೆಫರಲ್ ಇದ್ದರೂ ಕೂಡ ಚಾರ್ಜ್ ಮಾಡಿದರೆ ನಾವು ಅದನ್ನು ರಿಫಂಡ್ ಮಾಡಿಸ್ತೀವಿ. ರೆಫರಲ್ ಇಲ್ಲದೆ ಹೋಗಿ ಇದ್ದರೂ ಕೂಡ ನಾವು ಇವರಿಗೆ DHOಗೆ ಆಥರೈಸ್ ಮಾಡಿದ್ದೀವಿ ಮೇಡಮ್, ಬಿಫೋರ್ 1 ಡೇ ಆಫ್ ಡಿಸ್ಚಾರ್ಜ್. ಇದು ಕೂಡ ಮೇಡಮ್ ನಾವು ಚಾಲೆಂಜ್ ಆಗಿರೋದ್ರಿಂದ ಲಾಸ್ಟ್ ವೇವ್ 1 ಟೈಮಲ್ಲಿ ನಾವೇ ಸರ್ಕಾರದಿಂದ ಇದನ್ನು ತೊಗೊಂಡು ಅರ್ಥ ಮಾಡಿಕೊಂಡು 1 ಡೇ ಬಿಫೋರ್ ನಿಮಗೆ ಡಿಸ್ಚಾರ್ಜ್ಗಿಂತ ಮುಂಚೆ ರೆಫರಲ್ ಲೆಟರ್ DHO ಅವ್ರು ಕೊಟ್ಟರು, ADC ಅವ್ರು ಕೊಟ್ಟರು ಕೂಡ ಆ ಪೇಷಂಟ್ಗಳಿಗೆ ನಾವು ಅಲ್ಲಿಂದ ರೀಇಂಬರ್ಸ್ ಮಾಡಲಿಕ್ಕೆ ಕೂಡ ನಾವು ಮಾಡಿದ್ದೀವಿ ಮೇಡಮ್ ಲಾಸ್ಟ್ ಟೈಮ್. ಈ ಬಾರಿ ಕೂಡ ಅದೇ ಕಾನೂನು ಇದೆ ಮೇಡಮ್. ಇವರು ತರಾತುರಿಯಲ್ಲಿ ಹೋಗಿ ಜಾಯ್ನ್ ಆಗಿ ಕೆಲವರು ನಮಗೆ ಗೊತ್ತಿಲ್ಲದೆ ಏನಾದರೂ ಆಗಿದರೆ ಕೆಲವು ಮಿಸ್ ಆಗಿರ್ಬೋದು ಮೇಡಮ್. ಬಟ್ ನಮ್ಮ ಗಮನಕ್ಕೆ ಏನು ಬಂದಿದೆ, ನಮಗೆ ರೆಫರಲ್ ತೊಗೊಂಡು ಹೋಗಿದ್ದಾರೆ, ಅವ್ರಿಗೆ ಈಗಲೂ ದುಡ್ಡು ಕಟ್ಟಿದ್ರೆ ನಾವು ರೀಇಂಬರ್ಸ್ ಮಾಡ್ತೀವಿ ಮೇಡಮ್. ಅವ್ರು ಸರ್ಕಾರನೇ ಪೇ ಮಾಡಬೇಕು ಮೇಡಮ್. ಸ್ಪಷ್ಟವಾಗಿ ಹೇಳಿದ್ರು, ರೆಫರಲ್ ಲೆಟರ್ ನಿಮ್ಮ ಕಡೆ ಇದ್ರೆ ಅದನ್ನು ಕೊಡ್ರಿ, ಅದು MPanel ಒಳಗೆ ಇತ್ತಂದರೆ ಅದನ್ನು ಮಾಡಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ.
ಆಮೇಲೆ ನೀವೇನು 2-3 ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ ಯಾವ ಪೊಸಿಷನ್ ಹೋಗಿರುತ್ತೆ ಅಂದರೆ ಬೆಡ್ ಸಿಕ್ಕರೆ ಸಾಕು, ಜೀವ ಬಂದರೆ ಸಾಕು ಅನ್ನೋ ಸ್ಥಿತಿ ಹೋದಾಗ ಅವ್ರು ಆಟ ಆಡ್ತಾರೆ ಮೇಡಮ್. ಯಾವ ಅಡುಗೆನೂ ತೊಗೊಳ್ಳಲ್ಲ, ಯಾರು ತೊಗೊಳ್ಳಲ್ಲ. ದುಡ್ಡು ನೀವು ಎಲ್ಲ ಸ್ವಲ್ಪ ಡೆಪಾಸಿಟ್ ಮಾಡಿ ನಿಮಗೆ ಬೆಡ್ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ, ಶಿಫಾರಸು ನಡೆಯಲ್ಲ ಅಂತ ಹೇಳ್ತಾರೆ. ಅಂಥ ಸ್ಥಿತಿಗೆ ಅವ್ರ ಗತಿ ಏನು ಇಲ್ಲ. ಈಗ ಸರಿ ಇದೆ, ಅವ್ರು ಹೇಳೋದು ಸರಿ ಇದೆ ಮೇಡಮ್. ಮಾಡುವಂಥ ಕೆಲಸ ಆದರೆ ಅನುಕೂಲ ಆಗುತ್ತೆ ಬೇರೆಯವ್ರಿಗೆ. ಮೇಡಮ್ ಈ ಕೇಸಲ್ಲಿ ಏನಾಗುತ್ತೆ, ನಾವು ಹುಡುಕಾಡಿ ಪೇಷಂಟನ್ನು ನಾವು ಕೂಡ ಅದೇ ಬಿಸಿ ಇದ್ದಾರೆ ಮೇಡಮ್ ಡಾಕ್ಟರ್ಗಳು. ಯಾವ ಪೇಷಂಟ್ ರೆಫರಲ್ಗೆ ಎಲಿಜಿಬಲ್ ಆಗ್ತಾರೆ ಅನ್ನೋದು ಅಟ್ಲೀಸ್ಟ್ ಅವ್ರ ಕಡೆಯಿಂದ ನಮಗೆ ಒಂದು ಲೆಟರ್ ಆದರೂ, ಒಂದು ಅರ್ಜಿ ಆದರೂ, ಬಂದು ಡೇಟ್ಗೆ ಭೇಟಿ ಆದರೂ ಆಗಬೇಕು ಮೇಡಮ್. ಜಿಲ್ಲಾಸ್ಪತ್ರೆಗೆ ಪೇಷಂಟ್ ಕರ್ಕೊಂಡು ಬಂದು ಬೆಡ್ಸ್ ಫುಲ್ ಇದಾವೆ, ಸೀರಿಯಸ್ ಕೇಸ್ ಇದೆ, ನೀವು ಕ್ರೈಟೀರಿಯಾದಲ್ಲಿ ಬರುತ್ತೆ, ನೀವು ರೆಫರಲ್ ಕೊಡಿ ಅಂದರೆ ಕಡ್ಡಾಯವಾಗಿ ಕೊಡ್ತಾ ಇದ್ದಾರೆ ಮೇಡಮ್. ಒಂದು ವೇಳೆ ಮಿಸ್ ಆಗಿ ಅಡ್ಮಿಟ್ ಆಗಿಬಿಟ್ಟು ಈಗ ನನಗೆ ರೆಫರಲ್ ಕೊಡಿ ಅಂದರೆ ಅವ್ರು ಬಂದು ನಮಗೆ ಅವ್ರ ಅಟೆಂಡೆಂಟ್ ಯಾರಾದರೂ ಬಂದು ನಮ್ಮ ಹತ್ರ ತೊಗೊಳ್ಬೇಕು ಮೇಡಮ್. ಬಟ್ ಅವ್ರು ಹೇಳಿದ್ದು ನಿಜ, ಅವ್ರು ಸೀರಿಯಸ್ ಕಂಡೀಷನಲ್ಲಿದ್ದಾಗ ಹೆಂಗೆ ಬರ್ತಾರೆ ಅಟೆಂಡೆಂಟು, ಟೆನ್ಷನಲ್ಲಿರ್ತಾರೆ ಅನ್ನೋದು ನಿಜ ಮೇಡಮ್. ಬಟ್ ಆದರೂ ಕೂಡ ನಾವು ಡಾಕ್ಟರ್ ಗುನಾರಿ ಅವರಿಗೆ ಹೋಗಿ ಯಾರು ಎಲಿಜಿಬಲ್ ಇದ್ದಾರೆ, ಫಿಟ್ ಇದ್ದಾರೆ ಈ ಸ್ಕೀಮ್ ಒಳಗಡೆ ಅಂತ ನೀವೇ ಹುಡುಗಾರಿ ಕೊಡಬೇಕಂತ ಹೇಳಿದ್ವಿ ಮೇಡಮ್. ಸುಮಾರು ಜನ ರೆಮಿಡಿಸ್ವರ್ಗೋಸ್ಕರ ರೆಫರಲ್ ತೊಗೊಂಡು ಪ್ರಯತ್ನ ಮಾಡಿದ್ದಾರೆ ಮೇಡಮ್. ಅದರ್ವೈಸ್ ದೇ ವಿಲ್ ನಾಟ್ ಬಿ ಎಲಿಜಿಬಲ್ ಅಂಡರ್ ದ ಸ್ಕೀಮ್. ರೆಮಿಡಿಸ್ವರ್ಗೋಸ್ಕರ ರೆಫರಲ್ ತೊಗೊಂಡು ಬನ್ನಿ ಅಂತ ಕೂಡ ಡಾಕ್ಟರ್ಗಳು ಕೆಲವರು ಮಿಸ್ಗೈಡ್ ಮಾಡಿದ್ದಾರೆ. ಆ ಥರನೂ ಆಗೈತೆ. ಆ ಥರದ್ದು ಆಗಬಾರ್ದು ಅಂತ ಹೇಳಿ ಡಾಕ್ಟರ್ ಗುನಾರಿ ಈಗ ಅವ್ರು ಹೇಳಿದ್ದು ಸರಿ ಇದೆ. ಕೆಲವು ಪೇಷಂಟ್ಗಳನ್ನು ನಿಜವಾಗ್ಲೂ ಅವ್ರ ಸ್ಕೀಮಲ್ಲಿ ಕೊಡಲೇಬೇಕು ನಾವು. ಮಿಸ್ ಆಗಿದ್ದರೆ ಕೆಲವರು ಮಿಸ್ ಆಗಿರ್ತಾರೆ, ಅದು ರಿಪೀಟ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ನೀವೇ ಹುಡುಕಿ ಹೋಗಬೇಕು ಅಂಥವ್ರು ಯಾರಿದ್ದಾರೆ, ಪಾಪ ಅವ್ರಿಗೆ ಸ್ಕೀಮಲ್ಲಿ ಅವಕಾಶ ಇದೆ, ಅವ್ರು ಬಂದು ನಮಗೆ ಕೇಳಲಿಕ್ಕೆ ಟೆನ್ಷನಲ್ಲಿರ್ತಾರೆ, ಪೇಷಂಟ್ ಜೊತೆಗೆ ಇರ್ತಾರೆ, ಸರಿ ಇದೆ. ಅಟ್ಲೀಸ್ಟ್ ಅವರಿಗೆ ಏನೋ ಒಂದು ಮಾಹಿತಿ ಪಡೆದು ನೀವು ಮಾಡಬೇಕು. ಅದಕ್ಕೆ ನಿಮ್ಮ ಮಿತ್ರಗಳು ತಿರುಗಾಡ್ತಾ ಇರಬೇಕು ಆಸ್ಪತ್ರೆಗಳಲ್ಲಿ. ಸಬ್ಮಿಷನ್ ಇದೆ ಸರ್. ಅದಕ್ಕಂತೆ ನಾವು CNC ಇರ್ತಕ್ಕಂಥ ಎಲ್ಲರನ್ನು ವಾಪಸ್ ತೊಗೊಂಡಿವಿ ಸರ್. ಒಬ್ಬರಿಗೆ 3 ಆಸ್ಪತ್ರೆ ಡಿವೈಡ್ ಮಾಡಿವಿ ಸರ್. ಇರೋದೇನಂದ್ರೆ 32 ಆಸ್ಪತ್ರೆ ಇದೆ ಸರ್. 320 ಈ ರೀತಿ ಕೋಆರ್ಡಿನೇಟರ್ ಈ ರೀತಿ ಮಾಡಿ ಅವ್ರು ಎಕ್ಸ್ಕ್ಲೂಸಿವ್ಗೆ ಇದನ್ನೇ ಮಾಡೋದು ಸರ್ ಕೆಲಸ. ABIಗೆ ಅಪ್ಲೋಡ್ ಮಾಡೋದು ಅವ್ರಿಗೆ ಬೈದು ಅಷ್ಟೇ ಸರ್. ಒಂದು ದಿವಸಕ್ಕೆ ಆಸ್ಪತ್ರೆಯಲ್ಲಿ ಇದ್ದರೆ 2 ರೆಮಿಡಿಸ್ವರ್ ಇರ್ಬೋದು. ಯಾಕಂದರೆ ಒಮ್ಮೆ 5 ಕೊಟ್ಟರೆ ಅಲ್ಲಿ ಕೂಡ ಅದೊಂದು ಮಿಸ್ಯೂಸ್ ಆಗ್ತದ ಉದ್ದೇಶಕ್ಕೆ ಅದನ್ನು ಬದಲಾವಣೆ ಮಾಡಿ ಸರ್. ಈ ರೀತಿ ಹೊಸ ಸಿಸ್ಟಮ್ ಮಾಡಿದೆ ಸರ್. ರೆಮಿಡಿಸ್ವರ್ ಕೊಡ್ತಾ ಇರಬೇಕಂದ್ರೆ ಫೋಟೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಾವು 9 ಮಂದಿದು ನಮ್ಮದು ದುಬಾರಿ, ಅದರಲ್ಲಿ ಫೋಟೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆಮೇಲೆ ಮೇಡಮ್ ರೆಫರಲ್ಗೆ ಡಿಸ್ಟ್ರಿಕ್ಟ್ ಸರ್ಜನ್ RMOನೇ ಸೈನ್ ಮಾಡಿ ಸೀಲ್ ಹಾಕಿ ಕೊಡಬೇಕಂತ ಏನಿಲ್ಲ ಮೇಡಮ್. ಅಲ್ಲಿ ಡ್ಯೂಟಿ ಡಾಕ್ಟರ್ ಕೊಟ್ಟರು ಕೂಡ ನಡ್ತದೆ, ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ವಿ. ಜಿಲ್ಲಾಸ್ಪತ್ರೆಗೆ ಯಾರಾದರೂ ಬಂದು ಹಳ್ಳಿಗಳಿಂದ ಬಂದು ಬಡವರು ಬೆಡ್ ಇಲ್ಲದೆ ಇದ್ದಾಗ ಅಲ್ಲಿ ಡ್ಯೂಟಿ ಡಾಕ್ಟರು ಸೀಲ್ ಹಾಕಿ ರೆಫರ್ ಟು ಪ್ರೈವೇಟ್ ಹಾಸ್ಪಿಟಲ್ ಅಂತ ಹೇಳಿ ಅವ್ರಿಗೆ ಅಲ್ಲಿ ಬೆಡ್ ಸಿಕ್ಕರು ಕೂಡ ನಾವು ಫ್ರೀ ಟ್ರೀಟ್ಮೆಂಟ್ ಬರೋ ಥರ ನಾವು ಮಾಡಿಸ್ತೀವಿ ಮೇಡಮ್. ಖಂಡಿತ. ಈಗ ಈ 2ನೇ ಅಲೆ ಒಳಗೆ ಏನಿದು ಸೀರಿಯಸ್ ಆಗಿ ಎಲ್ಲರೂ ಬಂದರು, ಎಲ್ಲರೂ ಪ್ಯಾನಿಕ್ ಆಗಿ ಹೆದರಿ ಏನೇನೋ ಆಯ್ತದು. ಆದರೆ ಈಗ ಒಂದು ಲೆವೆಲಿಗೆ ಬರಾಕತ್ತೈತೆ ಅದು. ಈಗ ನಾವು ಎಲ್ಲ ತಿರ್ಗಾಡತ್ತೀವಿ, ಆಫೀಸರ್ ಗಮನಕ್ಕೂ ಬರಾಕತ್ತೈತಿ, ನಿಮ್ಮಂಥವ್ರು ಗಮನಕ್ಕೆ ತರಾಕತ್ತಾರ. ಇನ್ನು ಅದು ಕರೆಕ್ಟ್ ಹಾಕೋತ ಹೋಗ್ತೈತೆ. ಇನ್ನೇನು ಹೆದರ್ಬೇಕಾಗಿಲ್ಲ. ರೆಮ್ಡಿಸಿವಿರ್ನೂ ಈಗ ವ್ಯವಸ್ಥಿತವಾಗಿ ಬರ್ತೈತೆ ಒಂದು ಈ ವಾರದಾಗ. ಇದು ಹೇಳ್ತೀನಿ ಮೇಡಮ್, ಅಪ್ಡೇಟ್ ಇದೆ ಮೇಡಮ್. ಇವತ್ತು ಬೆಳಗ್ಗೆಯಿಂದ ಪೊಲೀಸರು ಸ್ಟಾರ್ಟ್ ಮಾಡಿದ್ದಾರೆ. ಹೌದು. ನಾವು ಇದು ಒಂದು ಫಾರ್ಮ್ಯಾಟ್ ಮಾಡಿಸಿದ್ದೀವಿ. ಆ ಫಾರ್ಮ್ಯಾಟಲ್ಲಿ ಅಟೆಂಡೆಂಟ್ ಯಾರು, ಪೇಷಂಟ್ ಯಾರು, ಒಂದು ಡೀಟೇಲ್ಸ್ ಇದೆ. ಈ ರೀತಿ ಪ್ರತಿಯೊಂದು ಪ್ರೈವೇಟ್ ಆಸ್ಪತ್ರೆ ರೋಗಿ ಅವರ ಅಟೆಂಡೆಂಟ್ಗೆ ನೀವು ಪಾಸ್ ನೀವೇ ಇಶ್ಯೂ ಮಾಡಿ ಅಂತೇಳಿ SP ಅವರು ಕೂಡ ತಿಳಿಸಿದ್ದಾರೆ ಮೇಡಮ್ ಎಲ್ಲರಿಗೂ. ಅದು ಕೆಲವರು ಕಡೆ ಕೊಟ್ಟಿಲ್ಲ ಮೇಡಮ್. ಇನ್ನು ಇವತ್ತು ಸಂಜೆಗೆ ನಾವೆಲ್ಲರಿಗೂ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಇವತ್ತು ಸ್ಟ್ರಿಕ್ಟ್ಲಿ ಶುರು ಆಗೋದ್ರಿಂದ ಇವತ್ತೊಂದು ದಿವಸ ನಾಳೆ ಮಧ್ಯಾಹ್ನ ತನಕ ಹಿಂಗೆ ಆಗ್ತೈತಿ. ನಾವು ನಿನ್ನೆ ಕೂಡ ಎಲ್ಲ ಕಡೆ ತಾಲೂಕಾ ವಿಸಿಟ್ ಹೋದಾಗ ಎಲ್ಲರೂ ಚರ್ಚೆ ಮಾಡಿದ್ವಿ ನಾವು. ಈಗ ನಾವು ಹಾಸ್ಪಿಟ್ಲ್ ಒಳಗೆ ಊಟ ಕೊಡೋಂಗಿಲ್ಲ. ಈಗ ಪೊಲೀಸ್ ಇಲಾಖೆಯವ್ರದ್ದು ಎಷ್ಟೋ ಮಂದಿ ಪಾಸಿಟಿವ್ ಅದ. ಅವ್ರ ಅಟೆಂಡರ್ ಅವರಿಗೆ ಪಾಪ ಊಟ ಕೊಡೋಕೆ ಹೋಗ್ಬೇಕಾರೆ ನಡು ಹಿಡಿಯೋವಂಥದ್ದು, ಏನರ ಪ್ರಾಬ್ಲಮ್ ಆಗುವಂಥದ್ದು. ಹಾಗಾಗಿ ಯಾರು ಹಾಸ್ಪಿಟ್ಲ್ನಾಗ ಅದಾರ ಅವ್ರಿಗೆ ಅಟೆಂಡರ್ಗಳಿಗೆ ಪಾಸ್ ಕೊಡ್ಬೇಕಂತ ಹೇಳೈತಿ. ಇಶ್ಯೂ ಮಾಡ್ತಾರೆ, ಈಗ ಎಲ್ಲ ಕಡೆ ಹೇಳ್ಯಾರ, ಮಾಡ್ತಾರೆ, ಏನು ತೊಂದರೆ ಆಗಂಗಿಲ್ಲ. ಸರಿಂದ ತಾಲೂಕಾ ಪ್ಲೇಸಿಂದ ಈಗ ಯಾರಿಗೂ ವಿಲೇಜಕ್ಕೆ ಎಮರ್ಜೆನ್ಸಿ ಹೋಗ್ಬೇಕಾಗ್ತದೆ. ಎಲ್ಲಿಂದ ಯಾರು ಪಾಸ್ ತೊಗೋಬೇಕು, ಯಾರು ಕೊಡೋದು? ಈಗ ಗೈಡ್ಲೈನ್ಸಲ್ಲಿ ಎಲ್ಲ ನೇರವಾಗಿ ಇದೆ. ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅರ್ಥ ಆಗದೆ ನಮ್ಮನ್ನು ಪಾಸಸ್ ಕೇಳ್ತಾ ಇದ್ದಾರೆ. ಕೆಲವು ಪ್ರಾಕ್ಟಿಕಲಿ ಸಮಸ್ಯೆ ಕೂಡ ಇದೆ. ಒಬ್ಬ ಲಾರಿ ಡ್ರೈವರು ಮನೆಯಿಂದ ಲಾರಿ ಹತ್ತಿರ ಹೋಗೋ ಟೈಮಿಗೆ ಕೂಡ ಪೊಲೀಸರು ತಡೆ ಹಿಡಬಹುದು. ಬಟ್ ಅವ್ರು ಲಾರಿಗೆ ಹೋಗ್ತಾ ಇರೋದು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ. ಅದಕ್ಕೆ ಕಂಡೀಷನ್ ಇಲ್ಲ. ಗೂಡ್ಸ್ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ವಿತೌಟ್ ಎನಿ ಕಂಡೀಷನ್ಸ್ ಅಂತ ಇದೆ ಥ್ರೂಔಟ್ ದ ಕಂಟ್ರಿ. ಆ ಲಾರಿ ಡ್ರೈವರ್ ಹೋಗ್ತಾ ಇರೋದು ಆ ಉದ್ದೇಶಕ್ಕೆ. ಅವನಿಗೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು.
ಈಗ ಲಾರಿ ಡ್ರೈವರ್ ಏನು ನಮ್ಮನ್ನು ಕೇಳ್ತಾರೆ, ನೀವು ನನಗೆ ಪಾಸ್ ಕೊಡಿ ಅಂತ. ಆ ರೀತಿ ಗೈಡ್ಲೈನ್ಸ್ ಹಂಗೂ ಇಲ್ಲ. ಪೊಲೀಸರು ಅರ್ಥ ಮಾಡಿಕೊಂಡು ಅವ್ರ ID ಕಾರ್ಡ್ ತೋರಿಸಿ ಯೂನಿಫಾರ್ಮ್ ಹಾಕೊಂಡು ಹೋದರೆ ಪೊಲೀಸರು ಬಿಡಲೇಬೇಕು. ನಾವು SP ಅವರು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಮೇಡಮ್. ಲಾಠಿ ಎತ್ತಬಾರ್ದು ಅಂತ ಅವ್ರು ಒಪ್ಪಿದ್ದಾರೆ. ಆ ಡಿಮಾಂಡ್ ಅವ್ರು ಕರೆಕ್ಟಾಗಿ ಹೇಳದೇ ಇದ್ದರೆ, ಕನ್ವಿನ್ಸ್ ಆಗದೇ ಇದ್ದರೆ ಮಾತ್ರ ಸ್ಟಾಪ್ ಮಾಡ್ತಾರೆ. ಅಲ್ಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು, ಕೆಲವು PC-ಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ, ಅದು ಮತ್ತೆ ನಾವು SP ಅವ್ರಿಗೆ ಮಾತಾಡ್ತೀವಿ. ಅದನ್ನು ಒಂದು ಸರ್, ಈಗ ಬೆಳಗ್ಗೆ ಎದ್ದು ಕೂಡ ಇವತ್ತು ನನ್ನ ಮಗನೇ ಇವತ್ತು ಹೊಲಕ್ಕೆ ಹೋದ, ಬರುವಾಗ ಒಂದು 2 ಏಟು ತಿಂದ ಪೊಲೀಸರಿಗೆ. ಹೊಲಕ್ಕೆ ಹೋಗ್ಬೇಕಾದ್ರೆ ನಾವು ಸನಿಕೆ ಹಾಕೊಂಡೆ ಹೋಗ್ಬೇಕಾಗ್ತದೆ. ಹೊಲಕ್ಕೆ ಹೋಗ್ಬೇಕಾದ್ರೆ ಹೊಲಕ್ಕೆ ಹೊಟ್ಟಿನೇನು ಇಲ್ಲಿ ಪ್ರಾಬ್ಲಮ್ ಬರ್ತದೆ ಸರ್. ಯಾರು ಅನ್ನೋದು ಲಾಸ್ಟ್ ಟೈಮ್ ಕೂಡ ಭಾಳ ಸಮಸ್ಯೆ ಆಯಿತು. ಇವತ್ತು ನಮ್ಮ ಜಂಟಿ ಮೆಂಬರ್ದೇ ಆಗಿರೋದು. ಅವ್ರ ಮಿಸ್ಸಸ್ಗೆ ದವಾಖಾನೆಗೆ ಹಾಕ್ಯಾರ ಇಲ್ಲೇ ಸಿದ್ರಿ ಬನ್ನಿ. ಇವತ್ತು ಅದು ಪೊಲೀಸರು ಗಾಡಿಯೊಳಗೆಲ್ಲ ಔಷಧ ಎಲ್ಲ ಗಾಡಿ ಸೀಸ್ ಮಾಡಿದ್ರು. ಆಗೈತೆ ಅದು ಅವ್ರು ಗೊತ್ತಿದ್ದಿಲ್ಲ, ಇವ್ರು ಹೇಳ್ಬೇಕಾಗಿತ್ತು. ಅಟ್ಲೀಸ್ಟ್ ಹಾಸ್ಪಿಟಲ್ದವ್ರಿಗೆ ಪಾಸ್ ಇಶ್ಯೂ ಮಾಡೋದು ನಡೀತದೆ. ಹಾಸ್ಪಿಟಲ್ದವರು ಅವ್ರು ಪಾಸ್ ಕೊಟ್ಬಿಟ್ರೆ ಅವ್ರು ಈಸಿ ಆಗ್ತದೆ. ಈ ಹಾಸ್ಪಿಟಲ್ ಕೊಟ್ಟಿದ್ರೆ ಅವ್ರು ಪೊಲೀಸರು ತೋರಿಸ್ಬಿಡ್ತಾರೆ. ಮತ್ತು ಈಗ ಅವ್ರ ಡ್ಯೂಟಿ ಅವ್ರು ಮಾಡೋ ಮುಂದೆ ನಾವು ಹೋಗ್ಬಿಟ್ಟಪ್ಪ ಅಂದ್ರೆ ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ. ಅವ್ರು ಪಾಸ್ ಹಾಸ್ಪಿಟಲ್ದವ್ರಿಗೆ ಪಾಸ್ ಇಶ್ಯೂ ಮಾಡಿಬಿಟ್ರೆ ನಡೀತದೆ. ನಾನು ಮುಂಜಾನೆ ಬೆಳಿಗ್ಗೆ DC ಅವ್ರು ಅಲ್ಲ, ನೀವು ಹೇಳಿದ್ದೆಲ್ಲನೂ ಕರೆಯೋದ, ಬಟ್ ಅದು ಆಗಿದ್ದೂ ಕರೆಯೇ ಇದಾವೆ, ಆಗಿದ್ದೆಲ್ಲತ್ತಲ್ಲ. ಈಗ ಅಧಿಕಾರಿಗಳು ಎಲ್ಲರೂ ಕೂಡ ಹೋಗಿ ಏನು ಮಾಡ್ಲಿಕ್ಕೆ ಈ ಕೊರೋನಾ ಸಲುವಾಗಿ ಅದ್ರಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವೆ. ಈಗ DC ಅವರು ಮೊನ್ನೆ ನೆಚ್ಚಿನಾಗ 5-6 ಗಂಟೆ ತನಕ ಎಲ್ಲ ಅಧಿಕಾರಿಗಳು ನಿಂತಾರೆ, ಎಲ್ಲರೂ ನಿಂತಾರೆ. ಅದಕ್ಕೆ ನಮ್ಮದೇನು ಈಗ ಈ ಸಣ್ಣ ವಿಷಯ ನೀವು ಮಾಡ್ಕೊಂಡು ಹೋದ್ರಿ ಅಂದ್ರೆ ಇದು ಸರಿ ಅನ್ಸಂಗಿಲ್ಲ. ಈಗೇನು ಪಾಸ್ ಏನದ ಹಾಸ್ಪಿಟಲ್ದಾಗ ಇದ್ದವ್ರೆ ಅವರೇ ಡಾಕ್ಟರ್ ಕಡೆಗೆ ಪಾಸ್ ಹೋಗ್ಬೇಕು. ಈ ಪೇಷಂಟ್ ನಮ್ಮಲ್ಲಿ ಅದ, ಈ ಪೇಷಂಟ್ ಹೋಗ್ತಾರೆ, ಪೊಲೀಸರು ತೋರಿಸ್ಬಿಟ್ಟೇ ಬಿಡ್ತಾರೆ. ಮೇಡಮ್ ಯಾರಾದರೂ ಕರೆಸಿದ್ರೆ ಮೇಡಮ್ ಪೊಲೀಸರು ತಪ್ಪು ಮಾಡಲಿಕ್ಕೆ ಇಲ್ಲ. ಪೊಲೀಸರು ಮೇಡಮ್ ಕೆಲವು ಪೊಲೀಸರು ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಅರ್ಥ ಮಾಡ್ಕೊಳ್ಳೋದು ಇರ್ಬೋದು. ಅಂಥ ಸಂದರ್ಭದಲ್ಲಿ ನಮ್ಮ ADC ಅವರ ಇದರಲ್ಲಿ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಮಾಡಿದ್ವಿ. ಆ ನಂಬರ್ ಕೂಡ ಶೇರ್ ಮಾಡಿದ್ವಿ ADC ಅವರು. ಅವ್ರಿಗೆ 4 ಜನ ನಾವು ತಂಡ ಮಾಡಿದ್ವಿ. ಅವರಿಗೆ ಕ್ವೆರೀಸ್ ಇದ್ದರೆ ಫೋನ್ ಮಾಡ್ಬೋದು. ಉದಾಹರಣೆಗೆ ಒಬ್ಬ ರೈತ ತೊಗೊಂಡು ಬರ್ತಾ ಇದ್ದಾನೆ, ಅವ್ರು ಬಿಡ್ತಾ ಇಲ್ಲ, ಅವು ಇವರೇ ಫೋನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಒಬ್ಬ ಪೇಷಂಟ್ 18 ಬಿಡ್ತಾ ಇಲ್ಲ, ಏನು ಕೈಯಲ್ಲಿ ಏನಿಲ್ಲ, ಸಡನ್ನಾಗಿ ಗೊತ್ತಾಗಿದೆ, ಅವನು ಹೊಲದಿಂದ ಹೋಗ್ತಾ ಇದ್ದಾನೆ ಹಾಸ್ಪಿಟಲ್ಗೆ, ಅವ್ರು ಹೆಲ್ಪ್ ಮಾಡ್ತಾರೆ. ಇದನ್ನು ಕೂಡ ನಾವು ADC ಅವ್ರ ನಂಬರ್ ಕೊಟ್ಟಿದ್ದೀವಿ. 2 ದಿನ ಕಿರಿಕಿರಿ ಆಗ್ತಾರೆ. 2 ದಿವಸ ಮುಂಚೆ ಆಗುತ್ತೆ ಡೆಫಿನೆಟ್ಲಿ. ಅವರು ಇದ್ರದ್ದೇನು ಹೇಳಿದ್ರಲ್ಲ ಎಕ್ಸ್ರೇದು, ನಿನ್ನೆನೇ ನಮ್ಮ ಬ್ರದರನ್ನು ಡೆಲಿವರಿಗೆ ಬಂದಾಗ 5,000 ರೂಪಾಯಿ ತೊಗೊಂಡಿದ್ದು ಲಿಕ್ಕಿ ಕರೆ. ಸರ್ ನನಗೆ ಒಂದು ಪ್ರಶ್ನೆ, ನಾವು ರೋಡ್ ಮೇಲೆ ನೋಡಿದರೆ 100 ಜನ ಕಾಣ್ತಾರೆ. ಆವಾಗ ಔಟ್ ಆಫ್ ಕಂಟ್ರೋಲ್ ಥರ ಪೊಲೀಸರಿಗೆ ಅನಿಸುತ್ತೆ. ಏನೋ ಒಂದು ಮಾಡಿ ಕೆಲವರಿಗಾದರೂ ಸ್ಟಾಪ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಒಂದು ರೀಸನ್ ಇದ್ದೇ ಇರ್ತದೆ. ಸೊ ಈ ಟೈಮಲ್ಲಿ ಸೀರಿಯಸ್ ಕೇಸಸ್ ನೋಡಿ ಅವರು ಬಿಡ್ತಾ ಇದ್ದಾರೆ ಪೊಲೀಸರು ಕೂಡ. ಯಾವುದೇ ಕಾರಣಕ್ಕೂ SP ಅವರೆಲ್ಲ ಪ್ಲ್ಯಾನ್ ಮಾಡಿ ನೀಟಾಗಿ ಯಾರ ಮೇಲೂ ಕೈ ಎತ್ತಬಾರ್ದು. ಅನ್ಲೆಸ್ ರೀಸನ್ ಪ್ರಾಪರ್ ಇಲ್ಲ, ಪದೇ ರೋಡೇ ಬರ್ತಾ ಇದ್ದಾರೆ ಅಂತ ಮಾತ್ರ ಅವರ ಲಾಠಿ ಬಳಸೋದು. ಇದೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸರ್, ಆದರೆ ಕೆಲವು ಕಡೆ ಕಿರಿಕಿರಿ ಆಗ್ತಾಯಿದೆ. ಥ್ಯಾಂಕ್ ಯು.